ಒಂದು ನಾನು ಅದನ್ನ ಸ್ವಾಗತಿಸ್ತೀನಿ. ಅವರು ಆರೋಪಿ ಅಪರಾಧಿ ಆಗಿರಲಿಲ್ಲ, ಆದರೆ ರಾಜ್ಯ ಸರ್ಕಾರಕ್ಕೆ ತನ್ನದಾದಂಥ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆಯ ದ್ಯೋತಕವಾಗಿ ಏನು ವಿರೋಧ ಪಕ್ಷಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು, ಆ ಭಾವನೆಗಳಿಗೆ ಸ್ಪಂದಿಸೋ ಜೊತೆಯಲ್ಲಿ ಪ್ರಾಯಶಃ ಅವ್ರು ಮಾಡಿರೋ ಕೆಲಸ ಒಳ್ಳೇದಾಗಿದೆ. ನಾಗೇಂದ್ರನ್ ಒಳ್ಳೇದಾಗಿದೆ. ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾರೆ. ಒಂದು ನೋಡಿ, ದಲಿತರು ದೊಡ್ಡವರು ಸುವರ್ಣೀಯರು ಅನ್ನೋದನ್ನ ನಮ್ಮ ತಲೆಯಿಂದ ತೆಗೆದಾಕಿ, ರಾಜ್ಯ ಇದ್ರೆ ನಾವು ವ್ಯಕ್ತಿ ದೊಡ್ಡವನಲ್ಲ, ವ್ಯಕ್ತಿಗಿನ್ನ ದೇಶ ದೊಡ್ಡದು ಅನ್ನೋದನ್ನ ಪದೇ ಪದೇ ನಾವು ಮಾತಾಡ್ತಾ ಇರ್ತೀವಿ. ಆದ್ರಿಂದ ಯಾವ ದಲಿತರು ಸುವರ್ಣೀಯರು ಅನ್ನೋದಕ್ಕಿಂತ ನಾಗೇಂದ್ರ ಒಬ್ಬ ಬುದ್ಧಿವಂತ ಇದ್ದಾನೆ, ಒಳ್ಳೆ ತೀರ್ಮಾನ ತಗೊಂಡಿದ್ದಾನೆ. ಅವನ ತೀರ್ಮಾನಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಸಣ್ಣ ಪುಟ್ಟದ್ದು ಇವೆಲ್ಲವೂ ಎಲ್ಲ ಒಂದ್ ಕಡೆ ಉಪ್ಪು ಖಾರ ಬೆರೆಸ್ತಕ್ಕಂಥದ್ದು ಇರ್ತದೆ, ಆದರೆ ಅವನ ತೀರ್ಮಾನ ಸರಿ ಇದೆ. ಅದಕ್ಕೆ ನಾವು ವಿರೋಧ ಪಕ್ಷ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅವ್ರಿಗೆ ಗೊತ್ತಿದೆ ನಾನೊಬ್ಬ ಅಪರಾಧಿ ಆರೋಪಿ ಮುಕ್ತ ಆಗೋ ತನಕ ನನ್ನ ತೀರ್ಮಾನ ಸರಿ ಇದೆ ಅಂತ ಅವ್ರ ಭಾವನೆ ಬಂದಿರ್ಬೋದು. ತೀರ್ಮಾನ ತಗೊಂಡಿದ್ದಾರೆ, ಅದು ಅವ್ರ ಪಕ್ಷದ ತೀರ್ಮಾನ. ನಾನು ಅದನ್ನು ಸ್ವಾಗತಿಸ್ತೀನಿ. ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ದು ಅವಶ್ಯಕತೆ ಇಲ್ಲ ಇವಾಗ ನನಗೆ ತಿಳಿದ ಮಟ್ಟಿಗೆ. ಮತ್ತೆ ಬಾಕಿದೇನೋ ನನಗೆ ಅರ್ಥ ಇಲ್ಲ. ನಾನು ಬೆಳಿಗ್ಗೆಯಿಂದ ಇಲ್ಲೇ ಇದ್ದೀನಿ. ನನಗನ್ನಿಸ್ತದೆ ಯಾವ ಉದ್ದೇಶಕ್ಕೆ ನಾವು ಪಾದಯಾತ್ರೆ ಮಾಡಬೇಕು ಅಂತ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷರು ಮಾಡಿದ್ರು ಅದನ್ನು ಅವ್ರನ್ನೇ ಕೇಳಬೇಕು. ಪದೇ ಪದೇ ನಾನು ಹೇಳಕ್ ತಯಾರಾಗಿಲ್ಲ. ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು. ದೇಶದ ಅಭಿವೃದ್ಧಿಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ಚಿಂತನೆಗಳು ಪ್ರಾಯಶಃ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಆಗಿರೋದ್ರಿಂದ ಏನೆಲ್ಲ ಆಗ್ತದೆ. ಒಂದು ಮೇಲ್ಗಡೆ ಒಬ್ಬ ಇದ್ದಾನೆ, ಏನು ವರಿಷ್ಠ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗಾಗಲೇ ಹೇಳಾಗಿದೆ. ಅವರು ಕೂಡ ಅದನ್ನ DK ಶಿವಕುಮಾರ್ ಅವರು ಪ್ರೆಸ್ಟೀಜಿಯಸ್ ಆಗಿ ತಗೋಬಾರ್ದು ಅಂತಾರೆ. ನೋಡ್ರಿ, ರಾಜ್ಯ ಸರ್ಕಾರ ಮನ್ಸು ಮಾಡಿದ್ರೆ 50 ಬಿಡದಿ ಮಾಡ್ಬೋದು. ಅದು ಒಂದೇ ಬಿಡದಿಗೆ ಯಾಕ್ರಿ ತಗೊಂಡೋಗಿ ದಿನ ಬೆಳಗಾದ್ರೆ ಸೈಕಲ್ ಹೊಡಿಬೇಕು? ಏನ್ರಿ ಅವಶ್ಯಕತೆ ಇದೆ? ಆದ್ರಿಂದ ಒಂದು ಬಿಡದಿ ಅಲ್ಲ 50 ಬಿಡದಿ ಮಾಡ್ಲಿ. ಆದ್ರೆ ಬಿಡದಿ ಜನ ಬೇಡ ಅಂದಾಗ ನಾವ್ಯಾರು ಅದನ್ನ ಮಾಡಕ್ಕೆ? ಆ ಜನರ ತೀರ್ಮಾನ ಇದೆ, ಆ ತೀರ್ಮಾನದಂತೆ ನಾವು ನಡ್ಕೋಬೇಕಾಯ್ತದೆ. ಈಗಾಗಲೇ ಬೆಳಿಗ್ಗೆ ಹೇಳಿದ್ದೀನಿ, ಮುಂದಿನ ಕೆಲವೇ ದಿನಗಳಲ್ಲಿ ತಿಪ್ಟೂರನ್ನು ಕೂಡ ಬರಪೀಡಿತ ಪ್ರದೇಶಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ನಾನು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ತೀಕ್ಷಣವಾಗಿ ಮಾತಾಡಿದ್ದೀನಿ. ಅವ್ರು 3 ದಿನಗಳ ಕಾಲ ಏನೋ ರಜಾ ಇದ್ದೀನಿ, ಸೋಮವಾರ ಬರ್ತಾ ಇದ್ದೀನಿ. ನೋಡಿ ಮತ್ತೆ 2ನೇ ಲಿಸ್ಟ್ ಸೇರಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನನಗೆ ಗೊತ್ತಿಲ್ಲಪ್ಪ, ಅದು ಕೇಳಕ್ ಹೋಗ್ಲಿಲ್ಲ. ಅವೆಲ್ಲ ಚರ್ಚೆ ಹಾಕೋದ್ರೊಳಗೆ ಅವಶ್ಯಕತೆ ಇಲ್ಲ. ಒಂದೊಂದ್ ಸಾರಿ ಎಲ್ಲವೂ ಕೂಡ ಒಂದೇ ದಿನ ಮಾಡೋಕ್ಕಾಗಿರೋದಿಲ್ಲ. ಇನ್ನೊಂದ್ಸಾರಿ ಮಾಡ್ತಾರೆ. ಅದ್ರೊಳಗೆ ಅದಕ್ಕೆ ಉಪ್ಪು ಖಾರ ಹಾಕೋ ಕೆಲಸ ಮಾಡೋದು ಬೇಡ.